ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ದೇವರಿಗೆ ಶ್ರೇಷ್ಠವಾದ ಸಪದ ಭಕ್ಷ್ಯವನ್ನು ನೈವೇದ್ಯವಾಗಿ ಮಾಡಿದ್ದೇನೆ. ಇದನ್ನು ಯಾವ ರೀತಿಯಾಗಿ ಮಾಡುವುದೆಂದು ನೋಡೋಣ ಬನ್ನಿ. ಮೊದಲಿಗೆ 2 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಕಂದು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣಕ್ಕೆ ಬಂದ ನಂತರ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. 1 ಕಪ್ ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ನಾನಿಲ್ಲಿ 1 ಕಪ್ ಚಿರೋಟಿ ರವೆಗೆ 2 ಕಪ್ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಎಲ್ಲೂ ಕೂಡ ಗಂಟಾಗದಂತೆ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ 1 ಕಪ್ ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹಾಲು ಹಾಕುವುದರಿಂದ ಸಪದ ಭಕ್ಷ್ಯವು ಸ್ಮೂತಾಗಿ ಬರ್ತದೆ. ಮಿಕ್ಸ್ ಆದ ನಂತರ ನಾನಿಲ್ಲಿ ಪುನಃ 1 ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು 1 ಕಪ್ ಚಿರೋಟಿ ರವೆಗೆ 3/4 ಕಪ್ ತುಪ್ಪವನ್ನು ಯೂಸ್ ಮಾಡಿದ್ದೇನೆ. ಇದಕ್ಕೀಗ 2 ಕಪ್ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳಿ. ಸಿಹಿ ಕಮ್ಮಿ ಬೇಕಾದವರು ಕಮ್ಮಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ಕಪ್ಪಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಅದೇ ಹದದಲ್ಲೇ ಮಾಡಬೇಕು. ಚೆನ್ನಾಗಿ ಸಕ್ಕರೆ ಪಾಕ ಬಿಡುವ ತನಕ ಮಿಕ್ಸ್ ಮಾಡಿ. ಸಕ್ಕರೆ ಪಾಕ ಬಿಟ್ಟ ನಂತರ ಪುನಃ 1 ಸ್ಪೂನ್ ತುಪ್ಪವನ್ನು ಕೂಡ ಬೇಕಾದಲ್ಲಿ ಸೇರಿಸಿ. ತುಪ್ಪವನ್ನು ಹಾಕಿದ ನಂತರ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಗಂಟಾಗಿ ಬರದಿದ್ದಾಗೆ ನೋಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡಿ, ಹುರಿದಿಟ್ಟಂಥ ಗೋಡಂಬಿ, 1 ಬಾಳೆಹಣ್ಣು, ಸಣ್ಣದಾಗಿ ಹೆಚ್ಚಿಕೊಂಡಂಥ ಬಾಳೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ 5 ರಿಂದ 10 ನಿಮಿಷ ಬಿಟ್ಟು ಬಿಡಿ. ಇವಾಗ ನೈವೇದ್ಯ ಪ್ರಸಾದ ರೆಡಿಯಾಗಿದೆ. ಶ್ರೇಷ್ಠವಾದ ಸಪದ ಭಕ್ಷ್ಯ, ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿನ್ನುವಂಥ ಸಪದ ಭಕ್ಷ್ಯವು ರೆಡಿಯಾಗಿದೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.